ಬೊಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಆರ್.ಸಿ.ಬಿ ಅಂಡ್ ಎಸ್.ಆರ್.ಎಚ್ ನ ಮ್ಯಾಚ್ ಡೇ ಪ್ರಿವ್ಯೂಗೆ ಇವತ್ತು ಆಗ್ತಾ ಇರುವಂತದ್ದು. ಇವತ್ತು ಮ್ಯಾಚ್ ಡೇ ಅಲ್ಲಿ ಯಾವ ರೀತಿ ಆಡತ್ತೆ, ಅದು ಎಲ್ಲ ಆಗ್ತಾ ಇರುವಂತದ್ದು, ಎಷ್ಟೊತ್ತಿಗೆ ಆಗ್ತಾ ಇರುವಂತದ್ದು ಅಂಡ್ ಪ್ಲೇಯಿಂಗ್ ಲೆವೆನ್ ಕಂಪ್ಯಾರಿಸನ್ ಅಂತೂ ಮಾಡಾಗಿದೆ. ಯಾವ ರೀತಿ ಕ್ವಾಲಿಟಿ ಪ್ಲೇಯಿಂಗ್ ಲೆವೆನ್ ನಮ್ಮ ಆರ್.ಸಿ.ಬಿ ಬರುತ್ತೆ ಅಂಡ್ ಪಿಚ್ ರಿಪೋರ್ಟ್ಸ್ ಯಾವ ರೀತಿ ಇರುವಂತದ್ದು ಅಂಡ್ ಮೇನ್ ಅಕೌಂಟ್ ವೆದರ್ ರಿಪೋರ್ಟ್ ಯಾವ ರೀತಿ ಬರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ವೆದರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸಿ ಬಿ ವರ್ಸಸ್ ಎಸ್.ಆರ್.ಎಚ್ ನ ಮ್ಯಾಚ್ ಡೇ ಪ್ರಿವ್ಯೂಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಡೈರೆಕ್ಟ್ ಆಗಿ ಹೋಗೋದಾದರೆ ಎಲ್ಲ ಆಗ್ತಾ ಇರುವಂತ ಕೇಳೋದಾದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇರೋದ್ರಿಂದ ಇವತ್ತಿನ ಮ್ಯಾಚ್ ಕಡೆ ಹೆಚ್ಚಿನದಾಗಿ ಟಾಸ್ ಸಿಕ್ಕಾಪಟ್ಟೆ ಕ್ರೂಷಲ್ ಆಗೋದಂತದ್ದು ಚಿನ್ನಸ್ವಾಮಿ ಅಂತ ಬರೋದಾದ್ರೆ. ಯಾಕಪ್ಪ ಅಂತ ಕೇಳಿದ್ರೆ ಟಾಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಚಿನ್ನಸ್ವಾಮಿಲಿ ಫಸ್ಟ್ ಬ್ಯಾಟಿಂಗ್ ಆಟ 100% ತಿನ್ಕೊಡೋದಂತ ಹೌದು. 240 ಅಥವಾ 250 ರನ್ ಹೊಡೆದು ಕೂಡ ಡಿಫೆಂಡ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ. ಅದಕ್ಕಾಗಿ ಚೇಸಿಂಗ್ ಒನ್ ಆಫ್ ದ ಬೆಟರ್ ಆಪ್ಷನ್ ಅಂತಾನೆ ಹೇಳ್ಬೋದು. ರಜತ್ ಆರ್ ಇಶಾನ್ ಕಿಶನ್ ಯಾರೇ ಕೂಡ ಟಾಸ್ ವಿನ್ ಆದ್ರು ಚೇಸಿಂಗ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇಬ್ರಿಗೂ ಕೂಡ. ನನ್ನ ಪ್ರಕಾರ ಚೇಸಿಂಗ್ ಯಾರು ಟಾಸ್ ವಿನ್ ಆದ್ರು ಚೇಸಿಂಗ್ ನ ತೆಗೆದುಕೊಳ್ಳೋದಂತೂ ಅದು ಕಟ್ಟಿಟ್ಟ ಬುತ್ತಿ. ಮತ್ತೆ ಬ್ಯಾಟಿಂಗ್ ಅಂತೂ ಯಾರು ತೆಗೆದುಕೊಳ್ಳಲ್ಲ. ಅದೇ ರೀತಿ ನಮ್ಮ ಆರ್.ಸಿ.ಬಿ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಫ್ ಕೋರ್ಸ್ ಏನಾದ್ರೂ ಹೆಚ್ಚು ಕಮ್ಮಿ ಹಾಕೊಂಡು ಆಟ ಆಡದೆ ಯಾವುದೇ ಒಂದು ಟೀಮ್ ಅದು 100% ಆಟ ಆಡಲೇಬೇಕು. 200 to 220 ಪ್ಲಸ್ ರನ್ಸ್ ನಾವು ಹೊಡಿಲೇಬೇಕಾಗತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಎಸ್.ಆರ್.ಎಚ್ ನ ದೈತ್ಯ ಬ್ಯಾಟಿಂಗ್ ಅಟ್ಯಾಕ್ ಸಿಕ್ಕಾಪಟ್ಟೆ ಬಾಟಮ್ ತನಕ ಅಂಡ್ ಓಪನರ್ಸ್ ಗಳು ಇರುವಂತದ್ದು ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಟಾಪ್ 3 ಅಂತ ಹೆವಿ ಇರುವಂತದ್ದು. ಒನ್ ಆಫ್ ದ ಸಾಲಿಡ್ ಬ್ಯಾಟಿಂಗ್ ಅಟ್ಯಾಕ್ ಇರುವಂತದ್ದು. ಕ್ಲಾಸ್ ಅಂತ ತನಕ ಕೂಡ ಒನ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಬ್ಯಾಟಿಂಗ್ ಅಟ್ಯಾಕ್ ಇರುವಂತದ್ದು. ಅಂಡ್ ನಮ್ಮ ಆರ್.ಸಿ.ಬಿ ಅದೇ ರೀತಿಯಾಗಿರುವಂತ ಟಾಪ್ 8 ತನಕ ಕೂಡ ಒಳ್ಳೆ ಕೇಪಬಿಲಿಟಿ ಬ್ಯಾಟಿಂಗ್ ಲೈನಪ್ ಇರುವಂತ ನಮ್ಮ ಆರ್.ಸಿ.ಬಿ ಕೂಡ ಅಂತ ಬರೋದಾದ್ರೆ. ಅಂಡ್ ಇಲ್ಲಿ ವೆದರ್ ಕಡೆ ಬರೋದಾದ್ರೆ ವೆದರ್ ಅಲ್ಲಿ ಮಳೆ ಬರುವಂತ ಸಾಧ್ಯತೆ ತೀರಾ ಕಡಿಮೆ. ಅಂಡ್ ಇಲ್ಲಿ ಎಂತದೇ ಆದ್ರೂ ಕೂಡ 100% ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಅಂತೂ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಫಾಸ್ಟೆಸ್ಟ್ ಔಟ್ ಫೀಲ್ಡ್ ಇರೋದ್ರಿಂದ ಅಂಡ್ ಡ್ರೈನೇಜ್ ಸಿಸ್ಟಮ್ ಇರೋದ್ರಿಂದ ಈಸಿಯಾಗಿ ನೀರುಗಳನ್ನು ಈಸಿಯಾಗಿ ತೆಗೆದು ಹಾಕ್ತಾರೆ. ಒಂದು ಅರ್ಧ ಗಂಟೆಲಿ ಮ್ಯಾಚ್ ಆಗುತ್ತೆ ಮಳೆ ನಿಂತ ನಂತರ ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ನಮ್ಮ ಆರ್.ಸಿ.ಬಿ ಪ್ಲೇಯಿಂಗ್ ಲೆವೆನ್ ಕಡೆ ಬರೋದು. ಪ್ಲೇಯಿಂಗ್ ಲೆವೆನ್ ಏನೆಲ್ಲ ಆಗ್ಬಹುದು 100% ಇವತ್ತು ಯಾರ್ಯಾರು ಆಟ ಆಡ್ತಾರೆ ಅಂತ ಕೇಳೋದಾದ್ರೆ ಎಸ್ ವಿರಾಟ್ ಕೊಹ್ಲಿ ಅಂಡ್ ಫಿಲ್ ಸಾಲ್ಟ್ ಅವರು ಆಟ ಆಡ್ತಾರೆ. ನಂಬರ್ 3 ಅಲ್ಲಿ ಡಿ.ಡಿ.ಪಿ, ನಂಬರ್ 4 ಅಲ್ಲಿ ರಜತ್ ಪಟಿದಾರ್ ಅವರು, ನಂಬರ್ 5 ಅಲ್ಲಿ ಜಿತೇಶ್ ಶರ್ಮಾ, ನಂಬರ್ 6 ಅಲ್ಲಿ ಇಲ್ಲಿ 100% ಜೋಕೋ ಬೆಥೆಲ್. ಯಾಕಪ್ಪ ಅಂತ ಹೇಳಿದ್ರೆ ನಿನ್ನೆ ಪ್ರಾಕ್ಟೀಸ್ ಸೆಷನ್ಸ್ ಅಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಹೆಚ್ಚಿನದಾಗಿ ಜೋಕೋ ಬೆಥೆಲ್ ಅವರೇ ಹೆಚ್ಚಿನ ಪ್ರಾಕ್ಟೀಸ್ ನ ಮಾಡ್ತಾ ಇರುವಂತದ್ದು. ಟೀಮ್ ಡೇವಿಡ್ ಅವರು ಏನಾದ್ರೂ ಒಂದು ಹೊಸದಾಗಿ ಏನಾದ್ರು ಬಂದ್ರು ಬರ್ಬೋದು, ಆದ್ರೆ ನನ್ನ ಪ್ರಕಾರ ಜೋಕೋ ಬೆಥೆಲ್ ಅವ್ರನ್ನ ಹೆಚ್ಚಿನದಾಗಿ ಆಡಿಸುವಂತ ಸಾಧ್ಯತೆ ನಮ್ಮ ಆರ್.ಸಿ.ಬಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಅಲ್ಲಿ ಕೃಣಾಲ್ ಪಾಂಡ್ಯ, ರೋಮ್ಯಾರಿಯೋ, ಶೆಫರ್ಡ್ ಅವರು, ಭುವನೇಶ್ವರ್ ಕುಮಾರ್, ಸುರೇಶ್ ಶರ್ಮಾ, ಮಂಗೇಶ್ ಯಾದವ್ ಅವ್ರು, ವೆಂಕಟೇಶ್ ಅಯ್ಯರ್ ಅವರು 100% ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ನಮ್ಮ ಆರ್.ಸಿ.ಬಿ ಪ್ಲೇಯಿಂಗ್ ಲೆವೆನ್ ಆಗಿರುವಂತದ್ದು. ಅಂಡ್ ನಮ್ಮ ಆರ್.ಸಿ.ಬಿ ಇವತ್ತು ಮೇನ್ ಹಾಕೊಂಡು ಎಸ್.ಆರ್.ಎಚ್ ನ ಫಸ್ಟ್ ಮ್ಯಾಚ್ ನಮ್ಮ ಆರ್.ಸಿ.ಬಿ ಪ್ರತಿ ಸೀಸನ್ ಕೂಡ ಹೆಚ್ಚಿನ ಫಸ್ಟ್ ಮ್ಯಾಚ್ ಆಟ ಆಡ್ತಿರುವಂತದ್ದು. ಯಾವ್ದೇ ರೀತಿಯಾಗಿ ಆಟ ಆಡಿದ್ರು ನಮ್ಮ ಆರ್.ಸಿ.ಬಿ ಸ್ಟಾರ್ಟ್ ನ ಯಾವ ರೀತಿ ಕೊಡುತ್ತೋ ಅದ್ರ ಮೇಲೆ ಇರುವಂತದ್ದು. ಅಂಡ್ ಒಳ್ಳೆ ಫಾರ್ಮ್ ಅಲ್ಲಿ ಇರೋದ್ರಿಂದ ಎಲ್ಲ ಪ್ಲೇಯರ್ಸ್ ಗಳು ನನ್ನ ಪ್ರಕಾರ ಕಿಂಗ್ ಕೊಹ್ಲಿ ಅವ್ರ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರುವಂತದ್ದು. ಯಾವ ರೀತಿ ರನ್ಸ್ ಹೊಡಿತಾರೆ ನಮ್ಮ ಚಿನ್ನಸ್ವಾಮಿ ಆಗಿರೋದ್ರಿಂದ ಹೆಚ್ಚಿನದಾಗಿ ಇವ್ರು ರನ್ಸ್ ಕಿಂಗ್ ಕೊಹ್ಲಿ ಅವರು ಆಲ್ಮೋಸ್ಟ್ ಆಫ್ ದ ರನ್ಸ್ ಬಂದಿರುವಂತದ್ದು ಇದೇ ಸ್ಟೇಡಿಯಂ ಅಲ್ಲಿ ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ಸ್ಮಾಲ್ ಗ್ರೌಂಡ್ಸ್ ಆಗಿರೋದ್ರಿಂದ ಬೌಲರ್ಸ್ ಗಳಿಗಂತೂ ಸಿಕ್ಕಾಪಟ್ಟೆ ಕಷ್ಟ. ಯಾರು 7 ಅಥವಾ 8 ಎಕಾನಮಿ ಇರ್ತಾರೋ ಅದೊಂಥರ ಹೈಯೆಸ್ಟ್ ಲೆವೆಲ್ ಬೌಲಿಂಗ್ ಅಟ್ಯಾಕ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಯಾವ್ದೇ ಟೀಮ್ ಆದ್ರೂ ಕೂಡ ನನ್ನ ಪ್ರಕಾರ ನಮ್ಮ ಆರ್.ಸಿ.ಬಿ ಸಾಲಿಡ್ ಬೌಲಿಂಗ್ ವಿತ್ ಬ್ಯಾಟಿಂಗ್ ಎರಡು ಕೂಡ ಸ್ಟ್ರಾಂಗ್ ಇರುವಂತದ್ದು. ಅಂಡ್ ಇಲ್ಲಿ ಎಸ್.ಆರ್.ಎಚ್ ಕಡೆ ಬರೋದಾದ್ರೆ ಬ್ಯಾಟಿಂಗ್ ಒನ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಇರುವಂತದ್ದು ಅಂಡ್ ಬೌಲಿಂಗ್ ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗಿರುವಂತದ್ದು. ಯಾವ್ದೇ ರೀತಿಯಾಗಿ ನೋಡಿದ್ರು ಕೂಡ ನಮ್ಮ ಆರ್.ಸಿ.ಬಿ ಯಾವ ರೀತಿ ಒಳ್ಳೇದಾಗಿ ಮಾಡುತ್ತೆ. ಅಂಡ್ ನಮ್ಮ ಆರ್.ಸಿ.ಬಿ ಇವತ್ತು ಮೋಸ್ಟ್ ವಿನ್ ಗೇಮ್ ಆಗುತ್ತೆ ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಫ್ಯಾನ್ಸ್ ಗಳು ಕೂಡ 100% ಟಿಕೆಟ್ ಅಂತೂ ಫುಲ್ ಸೋಲ್ಡ್ ಔಟ್ ಆಗಿರುವಂತ ನಮ್ಮ ಚಿನ್ನಸ್ವಾಮಿ ಆಗ್ತಾ ಇರೋದ್ರಿಂದ ನೋಡುವ ಯಾವ ರೀತಿ ಆಗತ್ತೆ ಅಂತ ಹೇಳೋದು. ಇದಿಷ್ಟು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಅಂಡ್ ಸನ್ ರೈಸರ್ಸ್ ಹೈದರಾಬಾದ್ ನ ಮ್ಯಾಚ್ ಡೇ ಪ್ರಿವ್ಯೂ ಅಂಡ್ ಪ್ಲೇಯಿಂಗ್ ಲೆವೆನ್ ಅನಾಲಿಸ್ ಅಂಡ್ ಪಿಚ್ ರಿಪೋರ್ಟ್ಸ್ ಗಳಾಗಿತ್ತು. ಎಷ್ಟು ಟಾಸ್ ಕ್ರೂಷಲ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ. ಹೆಚ್ಚಿನ ಕ್ರಿಕೆಟ್ ಅಂಡ್ ಐಪಿಎಲ್ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋ.